ನಮಸ್ತೆ ಗಾಯ್ಸ್. ಇವತ್ತು ನಾವು ನೀವು ಯಾವತ್ತೂ ಲೈಫಲ್ಲಿ ಕುಡ್ದಿರಲ್ಲ ಯಾವ್ದು ಹೇಳಿ, ಇರಾನಿ ಚಾಯ್. ಬಂದು ಇವ್ರೆ ಸುನಿಲ್ ಗವಾಸ್ಕರ್. ಇವಾಗ ಚೆನ್ನಾಗಿ ಬೇಯ ಆದ್ಮೇಲೆ ಇವಾಗ ರಾತ್ರಿ ಎಲ್ಲ ನೆನ್ಸಿಟ್ಟ ಹಾಲು, ನಂದಿನಿ ಹಾಲು, ಆ ಮಗ್ಗಿಂದ ಈ ಮಗ್ಗಗೆ ಜರ ಬುರುಕ್ ಬರ್ಬೇಕು, ಇಲ್ಲಾಂದ್ರೆ ಅದು ಟೀ ಆಗಲ್ಲ. ನೋಡಿ ಹಿಂಗೆ ಈ ಥರ ಪೋರ್ಸಾಗಿ ಬರ್ಬೇಕು. ಲಾಸ್ಟ್ಗೆ ನೋಡಿ ಈ ಥರ ರೌಂಡ್ ಆಗ್ತಾ ಇದ್ರೆ ಹಾಲು ಖಾಲಿ ಆಗುತ್ತೆ. ಮಾಡುವಾಗ ನೋಡಿ ಥರ ರೆಸ್ಟ್ ತಗೊಂಡು ಕ್ಯಾರೆಟ್ ತಿನ್ಬೇಕು. ರೆಸ್ಟ್ ತಗೊಂಡು ನೀವೇನೋ ಕ್ಯಾರೆಟ್ ತಿಂದರೆ ಇದು ಟೇಸ್ಟ್ ಜಾಸ್ತಿ ಆಗುತ್ತೆ. ಇನ್ನೇನು ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಬೇಕು. ಹಾಕೋವಾಗ ಮಂತ್ರಗಿಂತ ಏನು ಹೇಳ್ಬೋದು, ಆರಾಮಾಗಿ 3 ಸ್ಪೂನು ಸಾಕು. ಕುಡಿದ್ರೆ ಕಳೆದು ಹೋಗ್ಬಿಡ್ತೀರ, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಹೋಗ್ಬಿಡ್ತದೆ. ಯಾರಿಗಾನ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಸ್ವಲ್ಪ ಹೊತ್ತು ಹಿಂಗೆ ಬೇಯಕ್ಕೆ ಬಿಡಬೇಕು. ಅವಾಗ ಹಿಂಗೆ ರುಚಿಗೆ ಹೇಳ್ತಾ ಇರ್ತದೆ. ನಾವು ಅವಾಗ ಸಮಾಧಾನ ಅಂದರೆ ಅದು ಕಡಿಮೆ ಆಗುತ್ತೆ. ಅಂದಾಗ ನೋಡಿ ಈ ಥರ ಕಡಿಮೆ ಆಗಿ ಸಮಾಧಾನವಾಗಿರುತ್ತೆ. 3 ಸತಿ ರುಚಿಗೆದ ಮೇಲೆ ಆಫ್ ಮಾಡ್ಕೊಂಬಿಡಿ. ಆಮೇಲೆ ಇಳಿಸ್ಕೊಳ್ಳಿ. ನೋಡಿ ಬ್ಯಾಚುಲರ್ ಟೀ ರೆಡಿ. ಇರಾನಿ ಟೀ ಅಂತಲ್ಲ, ಫಸ್ಟಲ್ಲಿ ಹೆಸರು ಚೇಂಜ್ ಮಾಡಿದ್ದೀವಿ. ನೀವು ಬೆಳಗಿದೆ ಅನ್ಕೊಂಬೇಡಿ, ಬೆಳಗಿರೋದೆಲ್ಲ ಹಾಲಲ್ಲ, ಟೀ ಕೂಡ ಇದೆ. ಇದು ಬ್ಯಾಚುಲರ್ ಟೀ ಅಂತ. ಟೀ ರೆಡಿ ಆಗಿದೆ. ಕುಕ್ ಮಾಡೋವಾಗ ಲವ್ ಇಂದ ಕುಕ್ ಮಾಡಿ.